ಸ್ನೇಹಿತರೆ ನಮಸ್ಕಾರ. ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಪಶ್ಚಿಮ ಬಂಗಾಳದಲ್ಲಿ ಏನೆಲ್ಲ ಘಟನೆಗಳು ನಡೀತಾ ಇವೆ ಅನ್ನೋದನ್ನು ನಾವು ನಿತ್ಯ ನಿಮಗೆ ತೋರಿಸ್ತಾ ಇದ್ದೇವೆ. ಇವತ್ತು ಸಹ ಅಂಥದ್ದೇ ಒಂದಷ್ಟು ವಿಡಿಯೋಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ ಸ್ನೇಹಿತರೆ. ಈ ವಿಡಿಯೋಗಳನ್ನು ನೋಡಿದ ಮೇಲೆ ನಿಮಗೂ ಖಂಡಿತ ಅನಿಸುತ್ತೆ, ಅಯ್ಯೋ ಇಂಥದ್ದು ಕರ್ನಾಟಕದಲ್ಲಿ ಯಾಕೆ ನಡೀತಾ ಇಲ್ಲ, ಅಯ್ಯೋ ಇಂಥದ್ದು ನಮ್ಮ ಊರಿನಲ್ಲಿ ಯಾಕೆ ನಡೀತಾ ಇಲ್ಲ ಅಂತ ಖಂಡಿತವಾಗೂ ನಿಮ್ಗೆ ಅನಿಸುತ್ತೆ. ಯಾಕೆಂದರೆ ಅಷ್ಟು ರೋಚಕವಾಗಿದೆ ಈ ವಿಡಿಯೋಗಳು. ನೋಡೋದಕ್ಕೆ ಬಹಳ ಸರಳ, ಆದರೆ ಈ ವಿಡಿಯೋಗಳ ಹಿಂದಿನ ಆಕ್ರೋಶ ಇದೆಯಲ್ಲ, ಅದು ನಿಜಕ್ಕೂ ಬಹಳ ಗಂಭೀರವಾದ್ದು. ಮೊದಲು ಒಂದು ವಿಡಿಯೋ ನೋಡಿ. ಇಲ್ಲಿ ಮಹಿಳೆಯರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದೊಂದು ವಿಡಿಯೋ ಮೊದಲು ನೀವು ನೋಡ್ಕೊಂಬನ್ನಿ. ನೋಡಿದ್ರಲ್ಲ, ಈ ಮಹಿಳೆಯರು ಪ್ರತಿಭಟನೆ ಮಾಡ್ತಾ ಇರೋದು ಸ್ಥಳೀಯವಾಗಿ ಒಬ್ಬ TMC ನಾಯಕನ ಮನೆ ಮುಂದೆ. ಇದು ಕೂಚ್ ಬಿಹಾರ್ ಜಿಲ್ಲೆಗೆ ಸೇರಿರುವಂಥ ಒಂದು ಗ್ರಾಮ. ಆ ಒಂದು TMC ನಾಯಕನ ಹೆಸರು ಶಬೀಬುಲ್ ಖಾನ್ ಅಂತ. ಅವನನ್ನು ನಮಗೆ ಕೊಟ್ಟುಬಿಡಿ, ಅವನಿಂದ ನಾವು ಸಾಕಷ್ಟು ದಬ್ಬಾಳಿಕೆಗೆ ಒಳಗಾಗ್ಬಿಟ್ಟಿದ್ದೀವಿ, ಅವನನ್ನು ನಾವೊಂದು ಕೈ ನೋಡ್ಕೋತೀವಿ ಅಂತ ಈ ಮಹಿಳೆಯರು ಅವ್ರ ಮನೆ ಮುಂದೆ ಸೇರಿಬಿಟ್ಟಿದ್ದಾರೆ. ಅವನು ಎಲ್ಲಿ ಹೋಗಿದ್ದಾನೆ ಆ ಪುಣ್ಯಾತ್ಮ TMC ನಾಯಕ? ಇವ್ರಿಗೆಲ್ಲ ಹೆದರ್ಬಿಟ್ಟು ಅವನು ಏನು ಮಾಡಿದ ಗೊತ್ತಾ? ನೀವು ಈ ವಿಡಿಯೋನ ನೋಡಲೇಬೇಕು. ಈ ಪುಣ್ಯಾತ್ಮ ನೋಡಿ ಆ ಮಹಿಳೆಯರಿಗೆ ಹೆದರಿ ಮಂಚದ ಕೆಳಗಡೆ ಓಡೋಗುತ್ತೆ ಬಚ್ಚಿಟ್ಕೊಂಡ್ಬಿಟ್ಟಿದ್ದ. ಆಮೇಲೆ ಪೊಲೀಸ್ನವರು ಬಂದು ಅವನನ್ನು ಯಾವುದೋ ಒಂದು ಕೇಸ್ ಮೇಲೆ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಪೊಲೀಸ್ನವ್ರಿಗೂ ಎಳ್ಕೊಂಡು ಹೋಗಿಬಿಡ್ತಾ ಇಲ್ಲ ಆ ಮಹಿಳೆಯರು. ನಮಗೆ ಕೊಡಿಯಪ್ಪ ಇವನ್ನ, ನಾವು ಇವನನ್ನು ಒಂದು ಕೈ ನೋಡ್ಕೋತೀವಿ ಅಂತ. ಗೌರ್ಮೆಂಟ್ ಸ್ಕೀಮ್ಗಳಿಗೆ ಅಪ್ಲೈ ಮಾಡಬೇಕು ಅಂದರೆ ಈತನಿಗೆ ಮಹಿಳೆಯರು ದುಡ್ಡು ಕೊಟ್ಟು, ಮಹಿಳೆಯರಿಗೆ ಸ್ಕೀಮ್ ಏನೋ ಇತ್ತು ಪಶ್ಚಿಮ ಬಂಗಾಳದಲ್ಲಿ, ಅದನ್ನು ಪಡಿಬೇಕು ಅಂದರೆ ಇವನಿಗೆ ದುಡ್ಡು ಕೊಡಬೇಕಾಗಿತ್ತು. ಇವನಿಗೆ ದುಡ್ಡು ಕೊಟ್ಟರೆ ಆ ದುಡ್ಡು ಮಹಿಳೆಯರ ಬ್ಯಾಂಕಿಗೆ ಬರ್ತಾಯಿತ್ತು. ಅಷ್ಟರ ಮಟ್ಟಿಗೆ ಇವನು ಅಲ್ಲಿನ ಮಹಿಳೆಯರನ್ನ ಸುಲಿಗೆ ಮಾಡಿದ್ದ. ಈಗ ಯಾವ ರೀತಿ ಬಚ್ಚಿಟ್ಕೊಂಡಿದ್ದ ಅನ್ನೋದನ್ನು ನೀವು ನೋಡಿದ್ರಿ. ಇಂಥದ್ದು ಇನ್ನೊಂದು ವಿಡಿಯೋವನ್ನು ನಾನು ತೋರಿಸ್ತೇನೆ. ಇದು ಕಟ್ವಾ ಅಂತ ಒಂದು ಟೌನು. ಆ ಟೌನಿನ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಮೇಲೆ ಒಂದು 4 ಜನ ಓಡಾಡ್ತಾ ಇದ್ದಾರೆ. ಇವರು TMCಯ ಸ್ಥಳೀಯ ಕೌನ್ಸಿಲರ್ ಇದ್ದಾರಲ್ಲ, ಅವರ ಬಲಗೈ ಬಂಟರು. ಅವ್ರು ಯಾಕೆ ಹಂಗೆ ಓಡಾಡ್ತಿದ್ದಾರೆ ಒಂದ್ಸಲಿ ನೋಡ್ಬಿಡಿ. এরা পার্টি অফিসে ছিল, কারণ পালা যেরকম ছাত্র মেরে ফেলে দেখে নালে। হ্যাঁ, হাতে টেঙ্গেলি মারা পাল্লা তাদের মরে যাবে, মারছে পাল্লা রে ভাই, মারা তো মারা জানের মায়া করি না, লাফি পর বলা বলো। ভয়ে পালাচ্ছে, দেখো পাশে বাড়ি লোকগুলো ভালো বলে বেঁচে গেল ওরা. ನೋಡಿ, ಈ ವಿಜುವಲ್ಸನ್ನು ನೋಡಿ ನಗಬೇಕು ಅಳಬೇಕು ಗೊತ್ತಾಗ್ತಾ ಇಲ್ಲ. ಇವರೆಲ್ಲ ಒಂದು ಕಾಲದಲ್ಲಿ ಡಾನ್ಗಳು ಆ ಟೌನ್ನಲ್ಲಿ. ಇವತ್ತು ಜನಗಳಿಗೆ ಹೆದರಿ ಬಿಲ್ಡಿಂಗಿಂದ ಹಾರಿ, ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗ್ ಹಾರಿ ತಮ್ಮ ಪ್ರಾಣ ಉಳಿಸ್ಕೊಳ್ಳೋಕೋ ಅಥವಾ ಒದೆ ಬೀಳೋದನ್ನು ತಪ್ಪಿಸ್ಕೊಳ್ಳೋಕೋ ಹೆದರಿ ಬಿಲ್ಡಿಂಗಿಂದ ಬಿಲ್ಡಿಂಗ್ ಹಾರ್ತಾ ಇದ್ದಾರೆ. ಯಾಕೆ ಗೊತ್ತಾ? ಈ ಬಿಲ್ಡಿಂಗ್ನ ಕೆಳಗಡೆ ಒಂದಷ್ಟು ಜನ ಇವ್ರಿಗೋಸ್ಕರ ಕಾಯ್ತಾ ಇದ್ದಾರೆ. ಅವರು ಹೇಗೆ ಕಾಯ್ತಾ ಇದ್ದಾರೆ ಆ ವಿಡಿಯೋನ ನೋಡಿ.
বুঝতে পারবে না বেরোলে এখানে প্রচুর ইয়ে দেওয়ার দরকার না পাটিয়ার ঝান্ডা খুলবে না বুঝতে পারবে না বেরোলে ನೋಡಿ, ಕೆಳಗಿನ ಜನಕ್ಕೆ ಹೆದರಿ ಈ ಸೋಕಾಲ್ ಡಾನ್ಗಳು ಬಿಲ್ಡಿಂಗಿಂದ ಬಿಲ್ಡಿಂಗ್ಗೆ ಹಾರಿಕೊಂಡು ಅವರಿಂದ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಬಂಗಾಳದ ಪರಿಸ್ಥಿತಿ. ಇನ್ನೊಂದು ವಿಡಿಯೋ ಇದೆ ಸ್ನೇಹಿತರೆ. ಈ ವ್ಯಕ್ತಿ ಅಂಥಿಂಥ ವ್ಯಕ್ತಿ ಅಲ್ಲ, ಮಾಜಿ MLA ಮಾತುರಾಮ್ ಫಕೀರ್ ಅಂತ ಈತನ ಹೆಸರು. ಇವನು ಅವ್ರ ಮನೆ ಒಳಗಡೆ ಇದ್ದಾನೆ, ಕಿಟಕಿ ಒಳಗಿಂದ ಮಾತಾಡ್ತಿದ್ದಾನೆ. ಹೊರಗಡೆ ಅವನನ್ನು ಒಬ್ಬ ವ್ಯಕ್ತಿ ಬಂದು ರೋಫ್ ಆಗ್ತಾ ಇದ್ದಾನೆ. ಮೊದಲು ಆ ವಿಡಿಯೋ ನೋಡಿಬಿಡಿ, ಆಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. নাড়ু কি করেছে বলুন, নাড়ু কি করেছে বলুন, তারা কি করতো? ও বিল দিতে গেলে টাকা দিতে হবে, নালে সুন্দরী বলতে দাঁড়ান মৌরি, তাহলে কার্তিক কোটে চারতলাও কি করতো? মৌরি হলে কার্তিক কোটে চারতলা সবসময় কি করতো? চারতলাটা ওর তো ব্যক্তিগত পৈতৃক সম্পত্তি হয়ে গেছে। হ্যাঁ, গুরুবদল আপনার ভাই টাকা তোলেনি, কোটি কোটি টাকা তুলেছে, সব প্রুফ আমাদের কাছে আছে, কোটি কোটি টাকা তুলেছে। এর হিসেব কিন্তু প্রত্যেকটা সাধারণ মানুষের, এগুলো প্রত্যেকটা সাধারণ মানুষের না, কোনো লাইভ চলছে না। না, আপনি নিয়েছেন, প্রুফ আছে, প্রুফ আছে, প্রুফ আছে, প্রুফ আছে। আপনি যদি ডাইরেক্ট না করে আমরা ভাইকে দিয়ে করিয়েছেন, আপনি 100 প্রুফ আছে। চুপ করুন আপনি। কোটি কোটি ನೋಡಿ, ಹೊರಗಡೆ ಬಂದು ಜನ ಹೊರಗಡೆಯಿಂದ ಕೂಗಾಡ್ತಾ ಇದ್ದಾರೆ. ಒಳಗಡೆ ಇರೋ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಮಾಜಿ MLA. ಅವನು ಹೊರಗಡೆ ಬರೋದಕ್ಕೆ ಹೆದರ್ತಾ ಇದ್ದಾನೆ ಆ MLA. ಈ ಹೊರಗಡೆ ನಿಂತಿದ್ದವ್ರು ಏನು ಕೇಳ್ತಾ ಇದ್ದಾರೆ ಗೊತ್ತಾ? ನಿಮ್ಮ ತಮ್ಮ ಎಲ್ಲಪ್ಪ, ಅವನನ್ನು ನಮ್ಮ ವಶಕ್ಕೆ ಕೊಡ್ತೀಯೋ ಇಲ್ವೋ, ಇಲ್ಲ ಅಂದರೆ ನಿನ್ನನ್ನು ಆಚೆ ಬಿಡಲ್ಲ ಅಂತ ಕೇಳ್ತಾ ಇದ್ದಾರೆ. ಅವನ ತಮ್ಮ ಏನು ಮಾಡಿದ್ದ ಗೊತ್ತಾ ಸ್ನೇಹಿತರೆ? ಅವನು ಇಲ್ಲಿನ ಗ್ರಾಮಸ್ಥರ ಮೇಲೆ ಫೇಕ್ ಕೇಸ್ಗಳನ್ನು ಹಾಕ್ತಾ ಇದ್ದ. ಫೇಕ್ ಕೇಸ್ಗಳನ್ನು ವಾಪಸ್ ತಗೋವಂತ ಅವನ ಹತ್ರ ಬೇಡ್ಕೊಳ್ಳೋಕೆ ಹೋದರೆ ಆಗ ಅವನು ನಿಮ್ಮ ಹೆಂಡ್ತಿರನ್ನು ಕಳಿಸ್ರಿ ನನ್ನ ಹತ್ರ ಅಂತ ರೋಫ್ ಹಾಕ್ತಿದ್ದ. ಇಂಥ ಗೂಂಡಾ ತಮ್ಮನನ್ನು ಇಟ್ಕೊಂಡಿರುವಂಥ ಆ ಮಾಜಿ MLAಗಿನ ಅಲ್ಲಿನ ಜನ ಘೇರಾವ್ ಮಾಡಿಬಿಟ್ಟಿದ್ದಾರೆ. ಘೇರಾವ್ ಮಾಡಿಬಿಟ್ಟು ನಿನ್ನ ತಮ್ಮನ ಕೊಡ್ತೀಯೋ ಇಲ್ವೋ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಎಂಥ ಒಂದು ಪರಿಸ್ಥಿತಿ ಬಂಗಾಳದಲ್ಲಿನ ಭ್ರಷ್ಟರಿಗೆ ಬಂದುಬಿಟ್ಟಿದೆ ಅಂತ. ಇನ್ನೊಂದು ವಿಡಿಯೋ ನಾನು ತೋರಿಸ್ತೀನಿ ನಿಮಗೆ. ಇಲ್ಲಿ ಈ ಹಿಂದಿನ ವಿಡಿಯೋದಲ್ಲೆಲ್ಲ ಜನಗಳಿಂದ ಅವರು ತಪ್ಪಿಸ್ಕೊಳ್ತಾ ಇದ್ದರು. ಆದರೆ ಈ ವಿಡಿಯೋದಲ್ಲಿ ಅವನು ಜನಗಳಿಂದ ಕೊನೆಗೂ ತಪ್ಪಿಸ್ಕೊಳ್ಳೋಕ್ಕಾಗಲೇ ಇಲ್ಲ ಆ ವ್ಯಕ್ತಿ. ಆತ ತೃಣಮೂಲ್ ಕಾಂಗ್ರೆಸ್ ಪಕ್ಷದ ಒಬ್ಬ ಕೌನ್ಸಿಲರ್, ಗರ್ಫಾ ಅಂತ ಒಂದು ಟೌನು, ಅಲ್ಲಿನ ಕೌನ್ಸಿಲರ್. ಅದೇನಾಯಿತು ನೋಡಿ. ನೋಡಿ, ಇವನನ್ನು ಅಷ್ಟೇ, ಅವನು ಹೊರಗೆ ಬರಲಿ ಅಂತ ಜನ ಹೊರಗಡೆ ಕಾಯ್ತಾ ಇದ್ದರು. ಪೊಲೀಸ್ನವರು ಎಕ್ಸ್ಟಾರ್ಷನ್ ಕೇಸ್ನಲ್ಲಿ ಇವನನ್ನು ಅರೆಸ್ಟ್ ಮಾಡ್ಕೊಳ್ಳೋಕೆ ಬಂದಾಗ ಆಗಲೂ ಬಿಡಲಿಲ್ಲ ಜನ. ಆ ಮಧ್ಯದ ಗ್ಯಾಪ್ದಲ್ಲೇ ಅವನಿಗೆ ಕೋಳಿ ಮೊಟ್ಟೆ ತೊಗೊಂಡು ಹೊಡೆದ್ರು, ತಮ್ಮ ಆಕ್ರೋಶವನ್ನು ಹೊರಗೆ ಹಾಕಿದ್ರು. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗ್ತಾ ಇವೆ, ಜನ ತಾವೇ ಆಕ್ರೋಶಗೊಂಡು ಆ ಭ್ರಷ್ಟರಿಗೆಲ್ಲ ಯಾವ ರೀತಿ ಪಾಠ ಕಲಿಸೋದಕ್ಕೆ ಹೊರಟಿದ್ದಾರೆ. ಇಂಥ ಒಂದು ಸನ್ನಿವೇಶ ಕರ್ನಾಟಕದಲ್ಲೂ ಬರುತ್ತಾ? ನಮ್ಮ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ಊರಿನಲ್ಲಿ, ನಮ್ಮೂರಿನ ತಹಸೀಲ್ದಾರ್ ಕಚೇರಿಯಲ್ಲಿ, ನಮ್ಮೂರಿನ AC ಕಚೇರಿಯಲ್ಲಿ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ನಮಗೆಲ್ರಿಗೂ ಅನಿಸುತ್ತೆ. ಯಾಕಂತಂದರೆ ಇಲ್ಲೂ ಸಹ ಭ್ರಷ್ಟಾಚಾರ ಏನು ಕಡಿಮೆ ಇಲ್ಲ. ಜನಗಳ ಮೇಲೆ ದಬ್ಬಾಳಿಕೆ ತೋರಿಸುವಂಥ ಅಧಿಕಾರಿಗಳಿರ್ಬೋದು, ಲೋಕಲ್ ಪುಡಾರಿಗಳಿರ್ಬೋದು, ಅವರ ಸಂಖ್ಯೆ ಏನು ಕಡಿಮೆ ಇಲ್ಲ. ಬಂಗಾಳದಲ್ಲಾದ ಬದಲಾವಣೆ ಎಲ್ಲ ರಾಜ್ಯಗಳಲ್ಲೂ ಬರಲಿ ಅನ್ನೋದೇ ಜನಸಾಮಾನ್ಯರ ಒಂದು ನಿರೀಕ್ಷೆ ಸ್ನೇಹಿತರೆ.